ಸೊ ಆಸ್ತಿ ಅವರು ಕನ್ನಡದ ಆಸ್ತಿ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತೆ ಪ್ರೂವ್ ಆಗ್ತಾನೆ ಇರುತ್ತೆ ನಾವು ಎಷ್ಟು ಸಿನಿಮಾ ನೋಡಿದ್ರು. ಡೈಲಾಗ್ಗಳು ಸಖತ್ತಾಗಿದ್ದಾರೆ. ಫಸ್ಟ್ ಟೈಮ್ ನಾವು ನೋಡಿದ್ದೀವಿ. ಕನ್ನಡನೇ ಎಲ್ರಿಗೂ ದೊಡ್ಡ ಆಸ್ತಿ, ಅದರಲ್ಲಿ ನಾವ್ಯಾರು ಅದೆಲ್ಲ ದೊಡ್ಡವ್ರ ಮಾತು. ಎಲ್ಲ ಪ್ರೀತಿಯಿಂದ ಕನ್ನಡ ಚಿತ್ರರಂಗದ ಆಸ್ತಿ ಅಂತಾರೆ. ಅದೊಂದು ಪ್ರಾಸ ಸಿಗೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಕಾಟೇರ ನೋಡುಗರ ಪ್ರತಿಕ್ರಿಯೆ ಮತ್ತು ಎಲ್ಲರೂ ವಿಮರ್ಶೆ ಮಾಡ್ತಾ ಇದ್ದಾರೆ, ಈಚೆ ಅವರವರೇ ಬರ್ಕೊತಾ ಇದ್ದಾರೆ. ಸೊ ಅದು ಆಸ್ತಿಯವರು ಮಾಸಾಗಿ ಬರೀತಾರೆ, ಮ್ಯಾಕ್ಸ್ ಆಗಿ ಬರೀತಾರೆ, ಆಮೇಲೆ ಫ್ಯಾಮಿಲಿ ಆಡಿಯನ್ಸ್ ಆಗಿ ಬರೀತಾರೆ ಅಂತ ಗೊತ್ತಿತ್ತು. ಹೆಣ್ಣಿನ ಅಂದರೆ ಕಷ್ಟಗಳು ಅದನ್ನು ಅರಿತು ಬರೆಯೋದು ಅಂದರೆ ನೀವು ಎಲ್ಲದರಲ್ಲೂ ಈಗ ಪಂಟ್ರೆ ಆಗಿದ್ದೀರಾ. ಸೊ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಚೆನ್ನಾಗಿ ಬರ್ತಿರೋ ಡೈಲಾಗ್ಗಳೇ ಶಿಲೆ ಚಪ್ಪಾಳಿ ಬಿಡ್ತಾ ಇರ್ತೀರಿ. ನೀವು ಬಂದಿದ್ರಿ 12:30 ಶೋಗೆ, ಡೈಲಾಗ್ಗಳಿಗೆ ಸಖತ್ತಾಗಿ ಶಿಲೆ ಹೊಡಿತಾ ಇದ್ರು. ಸೊ ಅವ್ರು ಫೀಲ್ ಬಂದಾಗ ನಿಮ್ಗೆ ಏನು ಅನಿಸ್ತೈತೆ? ನಾನು ಅದಕ್ಕೋಸ್ಕರನೇ ಮಿಡ್ ನೈಟ್ ಶೋಗೆ ಬಂದಿದ್ದು, ಜನರ ಮಧ್ಯೆ ನೋಡೋಣ ಅಂತ. ಏಕೆಂದರೆ ನಾವು ಬರೆಯೋವಾಗ ಇದು ಕಾಯಿನ್ ಆಗುತ್ತೆ, ಇದು ಪಿಚ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಸೊ ಅದು ಎಸ್ಪೆಷಲಿ ಡಿ ಬಾಸ್ ಅವರ ಕಂಠದಲ್ಲಿ ಬರೋ ಡೈಲಾಗ್ಗಳು, ಅದಕ್ಕೆ ಅದನ್ನೇನಂತಾರೆ ಕಿರಿಚಾಟ ಯಾರ್ದು, ನಮ್ಮ ಸೆಲೆಬ್ರಿಟೀಸು ಅವರು ದರ್ಶನ್ ಸರ್ ಫ್ಯಾನ್ಸ್ದು ಎಂಜಾಯ್ ಮಾಡ್ತಾ ಇದ್ದಾರೆ. ಮತ್ತು ಕಂಟೆಂಟು ರೈತರ ಬಗ್ಗೆ, ಒಂದು ಪದ್ಧತಿಗಳ ಬಗ್ಗೆ ಪಕ್ಕ ನಮ್ಮ ನೆಲದ ಸಿನಿಮಾ. ಸೊ ಅವರು ಕನೆಕ್ಟ್ ಆಗ್ತಾ ಇದ್ದಾರೆ ಆಡಿಯನ್ಸು. ಅದು ತುಂಬಾ ಖುಷಿ ಕೊಡ್ತಾರೆ. ನಿಮಗೆ ತುಂಬ ಟಚ್ ಆಗಿತ್ತು ಡೈಲಾಗ್ ಯಾವ್ದು ಸರ್? ತುಂಬ ಅನಿಸಿತ್ತು ನನಗೆ. ಏನು ಡೈಲಾಗ್ ಬರ್ತೀನಿ ನಾನೇ ಅಂತ ನಿಮಗೆ ಅನಿಸುತ್ತೆ ಅದರ ಡೈಲಾಗ್? ತುಂಬ ಇದೆ ಇದರಲ್ಲಿ, 1, 2 ಅಂತಲ್ಲ, ಎಲ್ಲ ಡೈಲಾಗ್ಗಳೂ ನಮಗೆ ಆ ಕತೆ ಇದು ಚೆನ್ನಾಗಿ ಸಿಕ್ತು. ಜಡೇಶ್ ಸರು ತರುಣ್ ಸರ್ ಮಾಡಿರೋ ಕತೆ, ಅವರು ಹೆಣೆದಿರೋ ಸ್ಕ್ರೀನ್ ಪ್ಲೇ, ಅದು ನಮಗೆ ನೀಟಾಗಿ ಸಿಕ್ಕಿದಾಗ ನಾನೊಬ್ಬ ರೈಟ್ರಾಗಿ ಅದಕ್ಕೇನು ನ್ಯಾಯ ಸಲ್ಲಿಸಬೇಕು ಅದು ಸಲ್ಲಿಸಿದ್ದೀನಿ. ಈಗ ಜನರ ಪ್ರೀತಿ ಕೊಡೋದ್ರ ಮೂಲಕ ಆ ನ್ಯಾಯಕ್ಕೊಂದು ಗೌರವ ಸಿಕ್ಕಿದೆ. ಸರ್, ಈಗ ಡಿ ಬಾಸ್ ಅಂತ ಅಂದರೆ ಅದೊಂದು ಬೇರೆ ಲೆವೆಲ್ಗೆ ಸೆಲೆಬ್ರೇಷನ್ನು. ಸೊ ಅವ್ರಿಗೆ ಡೈಲಾಗ್ ಬರೆಯೋದು ಸ್ವಲ್ಪ ಕಷ್ಟವಾದ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೆ. ಏಕೆಂದರೆ ಫ್ಯಾನ್ಸ್ಗೆ ಯಾವುದೇ ಕಾರಣಕ್ಕೂ ಒಂಚೂರು ಮಿಸ್ಲೀಡ್ ಆಗಬಾರ್ದು, ಒಂಚೂರು ಪ್ರಾಬ್ಲಮ್ ಆಗೋ ಭಯ ಇದ್ದೇ ಇರುತ್ತೆ ಎಲ್ಲರಿಗೂ. ನಿಮಗೆ ಆ ಥರ ಏನಾದ್ರು ಅನಿಸಿದ್ದಂತ? ಸೊ ಹೆಂಗೆ ತೊಗೊಂಡ್ರಿ ಅದನ್ನೆಲ್ಲ, ಹೆಂಗೆ ಪಾಸಿಟಿವ್ ಆಗಿ ತೊಗೊಂಡು ಬರ್ತೀರಿ ಅಂತ ಡೈಲಾಗ್? ನಿಜ, ದರ್ಶನ್ ಸರ್ಗೆ ಡೈಲಾಗ್ ಬರೆಯೋದು ಅದೊಂದು ದೊಡ್ಡ ಜವಾಬ್ದಾರಿ. ನಾನು ಹಿಂದೆ ಒಂದು ಇಂಟರ್ವ್ಯೂ ಹೇಳಿದ್ದೆ, ಯಾವುದೇ ಒಬ್ಬ ನಟ ಒಂದು ಜನರಿಟ್ಟಿರೋ ಕಿರೀಟನ ಹಾಕ್ಕೊಂಡಿರ್ತಾನೆ, ನಾವು ಅದಕ್ಕೊಂದು ಗರಿ ಇಡಬೇಕೇ ಹೊರತು ಅದನ್ನು ಬೀಳಿಸ್ಬಾರ್ದು. ಸೊ ದರ್ಶನ್ ಸರ್ ವಿಚಾರದಲ್ಲಿ ಅವರು ತುಂಬ ಕಡೆ ಹೇಳಿದ್ರು, ಚಾಲೆಂಜಿಂಗ್ ಸ್ಟಾರು ಅದೇನು ಶಹಜಾದ ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಬಂದು ಕಾಟೇರ್ನಾಗಿ ಅಭಿನಯಿಸಿದ್ದಾರೆ, ಕಾಟೇರ್ನಾಗಿ ತಲುಪಿದ್ದಾರೆ, ಕಾಟೇರ್ನಾಗಿ ನಿಂತಿದ್ದಾರೆ. ಇದು ಪ್ರತಿಯೊಬ್ಬ ಕನ್ನಡಿಗನ ಒಂದು ಮನೆಯ ಸಿನಿಮಾ. ದರ್ಶನ್ ಸರ್ ಈ ಥರ ಡೈಲಾಗ್ ಹೇಳಿದಾಗ ನಿಮಗೆ ಏನಾದರೂ ಬೆಸ್ಟ್ ಕಾಂಪ್ಲಿಮೆಂಟ್ ಕೊಟ್ಟಿರೋದುಂಟಾ? ದರ್ಶನ್ ಸರ್ ಎಲ್ಲಿ ಸಿಕ್ಕಿದ್ರೂ ನಾನು ಅವ್ರಿಗೆ ಹೇಳೋದು, ಅವ್ರು ನನಗೆ ಹೇಳೋದಕ್ಕಿಂತ ಹೆಚ್ಚಾಗಿ ಅವ್ರನ್ನ ಭೇಟಿಯಾಗೋ, ಅವ್ರನ್ನ ಕೈಕುಲುಕೋ ಅಭಿಮಾನಿಗಳು ದೂರದಿಂದನೇ ಹೇಳ್ತಾ ಇದ್ದಾರೆ, ಅಣ್ಣ ಇದು ಚಂದ, ಅದು ಚಂದ. ಅಂದರೆ ಒಂದು ವರ್ಗಗಳಿರ್ತಾವಲ್ಲ ನಮ್ಮ ಸಿನಿಮಾಗಳಲ್ಲೇ, ಎಲ್ಲ ವಿಭಾಗಗಳನ್ನೂ ಅವ್ರು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಬರಹಗಾರನಾಗಿ ನನಗಿದು ನಿಜಕ್ಕೂ ಖುಷಿಯಾಗುತ್ತೆ. ನಿಮ್ಮ ಇದೊಂದು ಡೈಲಾಗ್ ಹೇಳೋದು ಈ ಸಿನಿಮಾ ಗಂಡಸಾದವನು ಬೆವರು ಸುರಿಸ್ಬೇಕೇ ಹೊರತು ಜೊಲ್ಲು ಸುರಿಸ್ಬಾರ್ದು. ಈ ಥರದ್ದು ತುಂಬ ಇದ್ದಾವೆ. ಅದು ಅದೇ ಸರ್, ನಾವು ಕೇಳಿಲ್ಲ ಈ ಥರ ನೀವು ಹೇಳಿದಾಗ ಹೌದಲ್ವಾ ಎಷ್ಟು ಚೆನ್ನಾಗಿದೆ ನಮ್ಗೆ ಗೊತ್ತಿತ್ತು ಇದು, ಅದು ನೀವು ಹೇಳಿದಾಗ ನಮಗೆ ಕರೆಕ್ಟ್ ಫ್ಲಾಶ್ ಆಗುತ್ತೆ. ಅದು ನಮಗೆ ಅದು ಮತ್ತು ಮಚ್ಚಿನ ವಿಚಾರ ಬಂದಾಗ ಮಚ್ಚು ಒಡವೆ ಥರ ಕಾಣಬಾರ್ದು, ಹೊಡೆಯೋ ಥರ ಇರಬೇಕು. ವಾಟೆ ಡೈಲಾಗ್ ಸರ್. ಆ್ಯಂಡ್ ನಿಮ್ಮ ಫ್ಯೂಚರ್ಗೆ ತುಂಬ ಒಳ್ಳೆಯದಾಗಲಿ. ಸೊ ಈಗ ಆಲ್ರೆಡಿ ಇಂಡಸ್ಟ್ರಿನ ಶೇಕ್ ಮಾಡಿದ್ರ, ನಿಮಗೆ ಅಂತ ಸಪ್ರೇಟ್ ಫ್ಯಾನ್ ಬೇಸ್ ಮಾಡ್ಕೊಂಡಿದ್ದೀರಾ? ಸರ್, ಜನರ ಪ್ರೀತಿ ಅಷ್ಟೇ. ಅವರು ಸಿನಿಮಾಗೋಸ್ಕರ ಕಾಯ್ತಾರೆ, ನಾವು ಸಿನಿಮಾಗೋಸ್ಕರ ದುಡಿತೀವಿ. ಅವ್ರು ನಮ್ಮಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ? ಒಂದು ಒಳ್ಳೆ ಪಿಕ್ಚರ್ ಕೊಟ್ರಪ್ಪ, ಅದು ಬಹುಕಾಲ ಉಳಿಯೋ ಅಂಥ ಚಿತ್ರ ಆಗಬೇಕು. ಫೈನಲಿ ಈಗ ಒಂದು ಸಿನಿಮಾ ರಿಲೀಸ್ ಆದರೆ ಹೀರೋ ಯಾರು, ಹೀರೋಯಿನ್ ಯಾರು, ಡೈರೆಕ್ಟರ್ ಯಾರು, ಈ ಥರ ಒಂದು ಸಂಗೀತ ನಿರ್ದೇಶಕರು ಯಾರು ಅಂತ ಕೇಳಿದ್ರು. ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗಿದ್ದು ಡೈಲಾಗ್ ಇರ್ತಾರೆ, ಆಸ್ತಿಯವರ ಹಂಗಾರೆ ಓಕೆ, ಈ ಥರ ಒಂದು ಟ್ರೆಂಡ್ ಶುರುವಾಗಿದೆ. ಸೊ ಅದನ್ನು ನಿಮ್ಮ ತಿಳಿದು ಏನಾದ್ರು ಅನಿಸಿದೆ ಸರ್? ಯಾವಾಗಲೂ ಒಂದು ತಂಡದಲ್ಲಿ ಸ್ಥಾನ ಸಿಕ್ಕದಂಗೆ, ಒಂದು ಕ್ರಿಕೆಟ್ ಟೀಮಲ್ಲಿ ಒಬ್ಬ ತಂತ್ರಜ್ಞನ ಅಂದರೆ ಒಬ್ಬ ಪ್ಲೇಯರ್ನ ತೊಗೊಂಡಾಗ ಅಲ್ಲಿ ಕ್ಯಾಪ್ಟನ್ ಆಗಬೇಕು, ಕ್ಯಾಪ್ಟನ್ ಆಡಬೇಕು, ಇನ್ನೊಬ್ಬ ವೈಸ್ ಕ್ಯಾಪ್ಟನ್ ಆಡಬೇಕು, ಬೌಲರ್ ಚೆನ್ನಾಗಿ ಬೌಲಿಂಗ್ ಮಾಡಬೇಕು, ಬ್ಯಾಟ್ಸ್ಮನ್ ಚೆನ್ನಾಗಿ, ತನಗೇನು ಸಿಗುತ್ತೋ ತನಗೇನು ಗೊತ್ತೋ ಅದನ್ನು ಅಚ್ಚುಕಟ್ಟಾಗಿ ಮಾಡಿಬಿಡ್ಬೇಕು ಸರ್. ಯಾವಾಗಲೂ ತಂಡದ ಗೆಲುವು ಚೆನ್ನಾಗಿರ್ಬೇಕು. ಆಲ್ ದಿ ಬೆಸ್ಟ್ ಸರ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್
ಸಿನಿಮಾ ಯಾವುದು ಅಂತ? ಭೀಮಾ. ಭೀಮಾ ಅಲ್ವಾ? ಅದು ಕೈಗೊಂಡಿದೆ. ಸೊ ನಾವು ತುಂಬಾ ವೆಯ್ಟ್ ಮಾಡ್ತೀವಿ. ರಾ ಲುಕ್ನಲ್ಲಿ ರಾ ಡೈಲಾಗ್ಸ್ ಅಲ್ಲಿ ಬರ್ತಾ ಇದ್ದಾರೆ. ಹೌದು, ಅದು ಇನ್ನೊಂದು ಥರ ಜಾನರ್. ಸೊ ಅದು ತುಂಬಾ ರಂಜಿಸುತ್ತೆ. ಸೊ ಎಲ್ಲ ಚಿತ್ರಗಳ ಎಲ್ಲ ನಾಯಕರ ಎಲ್ಲರೂ ಬಂದು ನೋಡೋದೇ ಕನ್ನಡ ಚಿತ್ರ ಆಗುತ್ತೆ. ಒಂದು ವರ್ಗ ಒಬ್ಬ ಅಭಿಮಾನಿಯ ಇದು ಆಗಲ್ಲ, ಒಕ್ಕೂರಲಿನ ಕೂಗಾಗಬೇಕು. ಇದು ಕನ್ನಡದ ಗೆಲುವಾಗಬೇಕು.